ಬೆಂಗಳೂರಿನಿಂದ ರಾಯಚೂರಿಗೆ ನಿನ್ನೆ ರಾತ್ರಿ ಹೋಗ್ತಾ ಇದ್ದಂತ ಬಸ್ಸಲ್ಲಿ ಬೆಂಕಿ ಕಾಣಿಸಿಕೊಂಡಂತ ಪ್ರಕರಣ ಏನಿದೆ, ಆ ಕೇಸ್ ಏನಿದೆ, ಅದಕ್ಕೆ ಸಂಬಂಧಿಸಿದಂತ ಅಪ್ಡೇಟ್ ಒಂದು ಈಗ ಲಭ್ಯ ಆಗ್ತಾ ಇದೆ. ರಾಯಚೂರಿಗೆ ತೆರಳುತ್ತಾ ಇದ್ದಂತ ಬಸ್ಸು ರಸ್ತೆ ಮಧ್ಯೆ ಬೆಂಕಿಗಾಹುತಿಯಾಗಿತ್ತು. ಈಗ ಬಸ್ಸನ್ನ ಅವ್ಯವಸ್ಥೆಯ ಬಗ್ಗೆ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಸ್ನಲ್ಲಿ ಯಾವುದೇ ಸುರಕ್ಷತಾ ಕ್ರಮಗಳಿರಲಿಲ್ಲ. ಬೆಂಕಿ ಕಾಣಿಸಿಕೊಂಡ್ರು ಗಮನಕ್ಕೆ ಬಂದರೂ ಕೂಡ ಚಾಲಕ ನಿರ್ಲಕ್ಷ್ಯ ವಹಿಸಿದ್ರು. ನಾವು ಕಿರುಚಾಡಿದಾಗ ಡೋರ್ ಓಪನ್ ಮಾಡಿದ್ದಾರೆ. ಬೆಂಕಿ ದುರಂತದಲ್ಲಿ ನಮ್ಮ ದಾಖಲೆಗಳೆಲ್ಲ ಸುಟ್ಟು ಹೋಗಿದೆ ಅಂತ ಆ ಬಸ್ಸಿನ ಪ್ರಯಾಣಿಕರು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟು 36 ಮಂದಿ ಪ್ರಯಾಣಿಕರಿದ್ರು. ಅದೃಷ್ಟವಶಾದವರಿಗೆ ಏನೂ ಆಗಿಲ್ಲ, ಆದರೆ ಅವರ ವಸ್ತುಗಳನ್ನೆಲ್ಲವನ್ನ ಕೂಡ ಕಳ್ಕೊಂಡಿದ್ದಾರೆ. ಇದಕ್ಕೆ ಗ್ರೀನ್ ಲೈನ್ ಸಂಸ್ಥೆಯ ನಿರ್ಲಕ್ಷ್ಯವೇ ಕಾರಣ ಅಂತ ಅವರು ಆರೋಪಿಸ್ತಾ ಇದ್ದಾರೆ. ಬೆಂಗಳೂರಿಂದ ರಾಯಚೂರು ಕಡೆಗೆ ಹೊರಟಂತ ಖಾಸಗಿ ಬಸ್ ಒಂದು ಅನಂತಪುರಂ ಬಳಿ ಟೈರ್ ಬ್ಲಾಸ್ಟ್ ಆಗಿ ಬೆಂಕಿ ಹತ್ಕೊಂಡು ದೊಡ್ಡ ದುರಂತ ಒಂದು ನಡೆದಿದೆ. ಅದರಿಂದ ಬಚಾವಾಗಿ ಬಂದಂಥ ಪ್ರಯಾಣಿಕರು ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಏನು ನಡೀತು, ಯಾವಾಗಾಯಿತು, ಎಲ್ಲಾಯಿತು? ಸರ್, ಒಂದು ರಾತ್ರಿ ಸುಮಾರು 3 ಗಂಟೆಗೆ ಒಂದು ಇಂಜಿನ್ ಟೈರ್ ಹತ್ರ ಬೆಂಕಿ ಕಾಣಿಸ್ಕೊಂಡಿದೆ. ಡ್ರೈವರ್ ನೆಗ್ಲಿಜೆನ್ಸ್ ಮಾಡಿ ಹಾಗೆ ಮುಂದೆ ಹೋಗಿದ್ದಾರೆ. ಎಲ್ಲ ಮುಂದೆ ಹೇಳ್ತಿದ್ದಾರೆ ಬೆಂಕಿ ಹತ್ತಿದೆ ಅಂತ. ಬಟ್ ಅವ್ರು ಕೇಳಲಿಕ್ಕೆ ರೆಡಿ ಇಲ್ಲ, ಏನಾಗೋದಿಲ್ಲ ಅಂತ ಹಾಗೆ ಹೋಗಿದ್ದಾರೆ ಮುಂದ್ಗಡೆ. ಆಮೇಲೆ ಯಾವಾಗ ಬೆಂಕಿ ತುಂಬ ಜೋರಾಗಿ ಎಲ್ಲರೂ ಕಿರ್ಚಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸೈಡಲ್ಲಿ ಹಾಕಿದ ನಂತರ ಸಹ ಅವರು ಡೋರ್ ಓಪನ್ ಮಾಡಲಿಕ್ಕೆ ರೆಡಿ ಇಲ್ಲ. ಎಲ್ಲರೂ ತುಂಬ ಕಿರ್ಚಾಡಿ ಎಲ್ಲ ಮಾಡಿದ್ಮೇಲೆ ಡೋರ್ ಓಪನ್ ಮಾಡಿದ್ದಾರೆ. ಅದಾದಮೇಲೆ ಬೆಂಕಿ ಆರಿಸ್ಲಿಕ್ಕಂತ ಯಾವುದೇ ಕಾರಣಕ್ಕೆ ಇವ್ರ ಹತ್ರ ಏನು ಪ್ರಿಕಾಷನರಿ ಮೆಜರ್ಸ್ ತೊಗೊಂಡಿಲ್ಲ ಅವರು. ನಾವೇ ಒಳಗಡೆ ಇರೋರೇ ಒದ್ದಾಡಿ ಎಲ್ಲ ಮಾಡಿ ನೀರು ಉಗ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಅವ್ರ ಕಡೆಯಿಂದ ಏನೂ ರೆಸ್ಪಾನ್ಸ್ ಸರಿ ಇರಲಿಲ್ಲ. ಫೈರ್ ಸ್ಟೇಷನ್ಗೆ ಕಾಲ್ ಮಾಡೋದಾಗಲಿ ಆ ಥರ ಏನೂ ಇರಲಿಲ್ಲ ಇವ್ರು ಮಾಡೋದು. ಓಕೆ, ಏನೇನು ಸುಟ್ಟೋಗಿದೆ ಸರ್, ಏನೇನು ಬಿಟ್ಟಿದ್ದೀರಾ? ಸರ್, ನಂದೇ ನೋಡಿ, ಇವಾಗ ನಾನು ನಿನ್ನೆ ಒಂದು ಕಾಪು ಬೋರ್ಡ್ ಹೋಗಿದೆ ನಮ್ದು ಆಯುರ್ವೇದ ರಿಜಿಸ್ಟ್ರೇಷನ್ಗೆ. ನಂದು SSLC ಒರಿಜಿನಲ್ ಡಾಕ್ಯುಮೆಂಟು, PUC ಒರಿಜಿನಲ್ ಡಾಕ್ಯುಮೆಂಟು, ನನ್ನ BMS ಆಲ್ 4 ಇಯರ್ಸ್ ಒರಿಜಿನಲ್ ಡಾಕ್ಯುಮೆಂಟು, ಪ್ಲಸ್ ನಿನ್ನೆ ರಿಜಿಸ್ಟರ್ ಮಾಡಿರೋ ಡಾಕ್ಟರ್ ಸರ್ಟಿಫಿಕೇಟ್, ಇಷ್ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಕಂಪ್ಲೀಟ್ ಸುಟ್ಟೋಗಿದೆ. ಜೊತೆಗೆ ಲ್ಯಾಪ್ಟಾಪ್, ಮೊಬೈಲ್ ಮತ್ತು ಟ್ಯಾಬ್ ಇಷ್ಟು ಎಲ್ಲ ಸುಟ್ಟು ಹೋಗಿದೆ ಕಂಪ್ಲೀಟಾಗಿ, ಏನೂ ಉಳಿದಿಲ್ಲ. ಮೇಡಮ್, ಎಷ್ಟು ಜನ ಇದ್ದೀರಿ, ಏನೇನಾಯಿತು? ಸರ್, ಅರೌಂಡ್ ನಾವು ರಾಯಚೂರಿಂದ ಒಂದು 20ಕ್ಕಿಂತ ಜಾಸ್ತಿ ಜನ ಇರ್ಬೋದು. ಸರ್, ನಮ್ದು ಆಲ್ರೆಡಿ ಒಂದು 3 ಮೊಬೈಲ್ ಹೋಗಿದೆ, ನಮ್ದು ಅಮೌಂಟ್ ಹೋಗಿದೆ. ಆ್ಯಂಡ್ ಈ ಡ್ರೈವರ್ ಹೇಳ್ತಿದಾರಂತೆ ನಾವು ಯಾವುದು ಗಾಡಿ ನಾವು ಓಡಿಸಿರೋದಲ್ಲ ಅಂತ ಹೇಳ್ತಿದಾರಂತೆ. ನಾನು ಪಕ್ಕ ಹೇಳ್ತೀನಿ, ಇದೇ ಡ್ರೈವರ್, ನಾನು ಹೋಗಿ ಅವ್ರ ಜಗಳ ಮಾಡಿದ್ದೀನಿ, ಗಾಡಿ ನಿಲ್ಲಿಸಿ ಅಂತ ಹೇಳಿದ್ರು. 1 ಕಿಲೋಮೀಟರ್ ಅವ್ರು ಹಂಗೆ ಮೂವ್ ಮಾಡಿದ್ದಾರೆ. ಯಾವುದೇ ರೀತಿಯ ಅವ್ರ ಹತ್ರ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ಯಾವುದೂ ಇರಲಿಲ್ಲ. ಅವರು ಕೇವಲ ಒಂದೇ 1 ಲೀಟರ್ ಬಾಟಲಿಂದ ಫೈರನ್ನು ಕಡಿಮೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರು. ಸೊ ಇದರಿಂದ ನೀವೇನು ಪರಿಹಾರ ಕೊಡ್ತೀರಾ ಕೊಡಿ. ನಮಗೆ ಒಂದು ಗೌರ್ಮೆಂಟ್ ಕೇಳ್ಕೊಳ್ಳೋದು, ನಿಮ್ಮ ಮಾಧ್ಯಮದವ್ರಂತ ಕೇಳ್ಕೊಳ್ಳೋದು ಏನು ಅಂತಂದರೆ, ಹಬ್ಬ ನಿಯರ್ ಬಂದಾಗ ಏನು ಮಾಡ್ತಾರೆ, ಎಲ್ಲ ಬಸ್ ಅವರು ಅಮೌಂಟ್ ಇನ್ಕ್ರೀಸ್ ಮಾಡ್ತಾರೆ ಸೀಟ್ಗಳಿಗೆ. ಸೊ ಇವಾಗ ನಮಗೆ ಲಾಸ್ ಆಗಿದೆ. ಈ ಲಾಸ್ಗೆ ಯಾರು ಪರಿಹಾರ ಅಂತ ನೀವೇ ಕಂಡು ಕೊಡ್ಕೊಡ್ಬೇಕು ನಮ್ಗೆ, ಅಷ್ಟೇ. ನಾವು ಕೇಳ್ಕೊಳ್ಳೋದು ನಿಮ್ಮ ಹತ್ರ ಒಂದೇ. ಸಾರಿಗೆ ಸಚಿವರಿಗೆ ಏನಾದರೂ ಕೇಳ್ತೀರಾ ಮೇಡಮ್ ಈ ಮೂಲಕ? ಒಂದೇ ಕೇಳೋದು ನಾನು, ಯಾವುದೇ ನೀವು ಗಾಡಿನ ರೋಡಿಗೆ ಇಳಿಸ್ತಿದ್ದೀರಾ ಅಂತಂದ್ರೆ ಜನರ ಜೀವನ ಜೊತೆ ಆಟ ಆಡಬೇಡಿ ಅಂತ ಕೇಳ್ಕೊತೀನಿ. ಯಾವುದೇ ಗಾಡಿನ ಇಳಿಸ್ಬೇಕಾದ್ರೆ ಆ ಗಾಡಿ ಕಂಡೀಷನ್ ಏನಿದೆ ಫಸ್ಟ್ ಚೆಕ್ ಮಾಡ್ಕೊಂಡು ಬಿಡೋಕೆ ಹೇಳಿ. ಆ ಗಾಡಿ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಗಾಡಿಯನ್ನು ನಿಮ್ಗೆ ದಯಮಾಡಿ ಬೇಡ ಕೇಳ್ಕೊಳ್ತೀನಿ, ಅಷ್ಟೇ. ನಾನು ಹೇಳೋಕ್ಕಾಗಲ್ಲ. ಜೀವ ಉಳಿಸ್ಕೊಂಡು ಬಂದಂಥ ಪ್ರಯಾಣಿಕರು ಹೇಳುವಂಥ ಮಾತಾಗಿದೆ. ಹೀಗಾಗಿ ಸಾರಿಗೆ ಇಲಾಖೆಯವರು ಖಾಸಗಿ ಬಸ್ಗಳು ಯಾವ ರೀತಿ ಇದ್ದಾವೆ, ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ, ಬೆಂಕಿ ಅನಾಹುತ ಆದರೆ ತಪ್ಪಿಸ್ಲಿಕ್ಕೆ ಏನೇನು ಸೇಫ್ಟಿ ಪ್ರಿಕಾಷನ್ಸ್ಗಳು ಬಸ್ಸಲ್ಲಿ ಇದ್ದಾವೆ ಅನ್ನುವಂಥದ್ದು ಎಲ್ಲವೂ ಕೂಡ ತಪಾಸಣೆ ಮಾಡಿ ಬಸ್ಗಳನ್ನು ರಸ್ತೆಗಿಳಿಸಬೇಕು ಅನ್ನುವಂಥ ಮಾತುಗಳನ್ನು ಇಲ್ಲಿರ್ತಕ್ಕಂಥ ಪ್ರಯಾಣಿಕರು ಹೇಳ್ತಾ ಇದ್ದಾರೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.